ಹಬ್ಬದ ವೇಳೆ ಅಗ್ನಿಕುಂಡದಲ್ಲಿ ಬಿದ್ದು ವ್ಯಕ್ತಿ ಸಾವು. ಮೊಹರಂ ಹಬ್ಬದ ಸಂದರ್ಭದಲ್ಲಿ ಅಗ್ನಿಕುಂಡದಲ್ಲಿ ಬಿದ್ದು ವ್ಯಕ್ತಿಯೋರ್ವ ಸಾವನ್ನಪ್ಪಿದ ಘಟನೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಯು ಬೊಮ್ಮನಾಳ ಗ್ರಾಮದಲ್ಲಿ ನಡೆದಿದೆ. ಅಲಾಯಿ ಕುಣಿಯುವ ವೇಳೆ ವ್ಯಕ್ತಿಯ ಮೈ ಮೇಲೆ ದೇವರು ಬಂದಂತಾಗಿ ಅಗ್ನಿಕುಂಡ ಪ್ರವೇಶಿಸಿದ್ದಾನೆ. ಬೆಂಕಿ ಕೆಂಡದಲ್ಲಿ ಬಿದ್ದು ಏಳಲಾರದೆ ನರಳಾಡಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಯು ಬೊಮ್ಮನಾಳ ಗ್ರಾಮದ 45 ವರ್ಷದ ಯಮನಪ್ಪ ಎಂಬ ವ್ಯಕ್ತಿ ಅಗ್ನಿಕುಂಡದಲ್ಲಿ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಅಲಾಯಿ ಕುಣಿಯುವ ವೇಳೆ ಯಮನಪ್ಪ ಆಯತಪ್ಪಿ ದಗದಗನೆ ಉರಿಯುವ ಬೆಂಕಿಯಲ್ಲಿ ಬಿದ್ದು ಬೆಂದು ಹೋಗಿದ್ದಾನೆ. ಈ ವೇಳೆ ಸ್ಥಳೀಯರು ನೀರು ಮಣ್ಣು ಹಾಕಿ ಬೆಂಕಿ ಆರಿಸಲು ಸಾಕಷ್ಟು ಹರಸಾಹಸ ಪಟ್ಟರೂ ಸಹ ಯಮನಪ್ಪ ಬದುಕಿ ಉಳಿಯಲಿಲ್ಲ. ದುರಾದೃಷ್ಟವಶ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದ್ದಾನೆ. ಸಂಭ್ರಮದ ಮೊಹರಂ ಹಬ್ಬದ ವೇಳೆ ಈ ದುರ್ಘಟನೆ ನಡೆದದ್ದು ಇಡೀ ಗ್ರಾಮವೇ ಶೋಕ ಸಾಗರದಲ್ಲಿ ಮುಳುಗಿದೆ. ದೇವರ ಸೇವೆಗೆಂದು ಬಂದ ವ್ಯಕ್ತಿಯನ್ನ ದೇವರು ಕಾಪಾಡಲಿಲ್ಲ, ತನ್ನ ಬಳಿ ಕರೆದುಕೊಂಡನಲ್ಲ ಎಂದು ದುಃಖದ ಮಾತುಗಳನ್ನ ಸ್ಥಳೀಯರು ಆಡಿದ್ರು. ಮೃತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಮಸ್ಕಿ ತಾಲೂಕಿನ ತುರ್ವಿಹಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.